ಅವರನ್ನ ನೆನಪು ಮಾಡಿಕೊಂಡಿದ್ದು ರಾಜ್ಕುಮಾರ್ ಅವರ ಕಿಡ್ನಾಪ್ ಆದಂತಹ ಸಂದರ್ಭದಲ್ಲಿ ಆಗಿದ್ದಂತಹ ಸನ್ನಿವೇಶ ಅವರು ತೆಗೆದುಕೊಂಡಂತಹ ನಿರ್ಧಾರಗಳನ್ನು ಮೆಲುಕು ಹಾಕಿದ್ದಕ್ಕಾಗಿ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ 92 ವರ್ಷ ವಯಸ್ಸಾಗಿತ್ತು. ನಮಗೆಲ್ಲ ಗೊತ್ತು. ಶ್ವಾಸಕೋಶದ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ರು ಬಹುದಿನಗಳಿಂದ. ಹಾಗಾಗಿ ನಿನ್ನೆ ರಾತ್ರಿ ಅವರ ನಿವಾಸದಲ್ಲೇ ಅವರು ವಿಧಿವಶರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ದೊಡ್ಡ ಮಟ್ಟದ ಆಘಾತ, ಅತಿ ದೊಡ್ಡ ನಷ್ಟ ರಾಜ್ಯದ ಮಟ್ಟಿಗೆ ಆಗಲಿ. ಬಹುತೇಕ ವಿಚಾರಗಳನ್ನು ನಾವು ಗಮನಿಸ್ತಾ ಹೋದರೆ ಎಸ್.ಎಂ. ಕೃಷ್ಣ ಅವರ ಲಾಸ್ ತುಂಬೋದಕ್ಕಾಗೋದಿಲ್ಲ ಅಂತ. ಈಗ ಅಂತಿಮ ದರ್ಶನಕ್ಕೆ ಜೊತೆಗೆ ಪೊಲೀಸರ ಭದ್ರತೆ ಯಾವ ರೀತಿ ಸಾಗ್ತಾ ಇದೆ ಧ್ರುವ? ಶ್ರುತಿ, ಎಸ್.ಎಂ. ಕೃಷ್ಣ ಅವರ ನಿಧನ ಈಗ ಇಡೀ ರಾಜ್ಯಕ್ಕೆ ಕೂಡ ಒಂದು ನುಂಗಲಾರದಂತಹ ಒಂದು ನೋವಾಗಿರುವಂತದ್ದು. ಸದ್ಯ ಎಸ್.ಎಂ. ಕೃಷ್ಣ ಅವರ ನಿವಾಸದಲ್ಲಿ ಅವರ ಮೃತಪಟ್ಟಿದ್ದಾರೆ. ಈಗ ಸದ್ಯ ಅನೇಕ ರಾಜಕೀಯ ಗಣ್ಯರು ಕೂಡ ಆಗಮಿಸ್ತಾರೆ. ಹೀಗಾಗಿ ಪೊಲೀಸ್ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಸದಾಶಿವನಗರದ ಅವರ ನಿವಾಸದಲ್ಲಿ ಇರ್ಬೋದು. ಇದಲ್ಲದೆ ಈಗ ಅನೇಕ ನಾಯಕರು ಕೂಡ ಬೆಳಗಾವಿಯ ಅಧಿವೇಶನದಲ್ಲಿದ್ದಾರೆ. ಎಲ್ಲರೂ ಕೂಡ ಅಲ್ಲಿಂದ ಇಲ್ಲಿಗೆ ಆಗಮಿಸಿ ಎಸ್.ಎಂ. ಕೃಷ್ಣ ಅವರ ಒಂದು ಅಂತಿಮ ದರ್ಶನವನ್ನ ಕೂಡ ಪಡ್ಕೊಳ್ತಾರೆ. ಹೀಗಾಗಿ ಸಾಕಷ್ಟು ಗಣ್ಯರು ಬರುವಂತಹ ಕಾರಣಕ್ಕಾಗಿ ಬೆಂಗಳೂರು ಪೊಲೀಸರು ಕೂಡ ಈಗ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಬೆಂಗಳೂರು ಸಿಟಿ ಕಮಿಷನರ್ ಕೂಡ ಎಲ್ಲಾ ಅಧಿಕಾರಿಗಳನ್ನ ಕರೆಸಿ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಇದು ಕಾರ್ಯವನ್ನು ಮಾಡಬೇಕು ಎನ್ನುವಂಥದ್ದನ್ನ ಕೂಡ ಮಾಹಿತಿ ನೀಡಿದ್ದಾರೆ. ಈಗ ಸದ್ಯ ಸದಾಶಿವನಗರದ ನಿವಾಸದ ಬಳಿ ಸದಾಶಿವನಗರದ ಪೊಲೀಸರು ಕೂಡ ಈಗ ಭದ್ರತೆಯನ್ನ ಕೂಡ ಒದಗಿಸಿದ್ದಾರೆ. ಈಗಾಗಲೇ ಎಸ್.ಎಂ. ಕೃಷ್ಣ ಅವರು ನಿಧನ ಆಗಿರುವಂತದ್ದು ಕೂಡ ಸಾಕಷ್ಟು ಜನರಿಗೆ ಒಂಥರ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ವನ್ನಂತ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಕಾರಣ ಅಂದ್ರೆ ಅವರು ರಾಜಕಾರಣದಲ್ಲಿ ಒಂದು ಸುದೀರ್ಘವಾದ ಆಡಳಿತ ಮತ್ತೆ ಹಿರಿತನ ಇದೆಯಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಕೂಡ ಈಗ ಕಮಿಷನರ್ ಕೂಡ ಈಗ ಆಲ್ರೆಡಿ ಎಲ್ಲರಿಗೂ ಸೂಚನೆಯನ್ನ ನೀಡಿರುವಂತೆ ಈಗ ಅವರ ಅಂತಿಮ ದರ್ಶನವನ್ನ ಎಲ್ಲಿ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ಸದ್ಯ ನಿರ್ಧಾರವನ್ನ ಮಾಡ್ತಾರೆ. ಎಲ್ಲರೂ ಕೂಡ ಅವರನ್ನ ಬಂದು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಳ್ಳುವ ವ್ಯವಸ್ಥೆಯನ್ನ ಕೂಡ ಮಾಡ್ತಾರೆ. ಸದ್ಯ ಎಸ್.ಎಂ. ಕೃಷ್ಣ ಅವರಿಗೆ ಪತ್ನಿ ಹಾಗೂ ಇಬ್ಬರು ಮಕ್ಕಳಿದ್ರು ಅನ್ನುವಂಥದ್ದು. ನಿನ್ನೆ ಮಧ್ಯರಾತ್ರಿ ಇವರು ಮನೆಯಲ್ಲಿ ನಿಧನರಾಗಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಜನಿಸಿದಂತಹ ಇವರು 1999ರಿಂದ 2004ರವರೆಗೆ ಸುದೀರ್ಘ ಅಂದ್ರೆ ಅವಧಿಯಲ್ಲಿ ರಾಜ್ಯದ ಸಿಎಂ ಆಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾರೆ. ಅದಾದ ನಂತರ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆಯನ್ನ ಕೂಡ ಸಲ್ಲಿಸ್ತಾರೆ. 2004ರಿಂದ 2008ರವರೆಗೂ ಮಹಾರಾಷ್ಟ್ರ ರಾಜ್ಯಪಾಲರಾಗಿರ್ತಾರೆ. 2009 ಮತ್ತೆ 2012ರ ಅವಧಿಯಲ್ಲಿ ಇವರು ವಿದೇಶಾಂಗ ಸಚಿವರಾಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾರೆ. ಆದ್ರೆ ತಮ್ಮ ರಾಜಕೀಯದ ಕೊನೆ ಅವಧಿಯಲ್ಲಿ ಬಿಜೆಪಿಯನ್ನ ಸೇರ್ಪಡೆಗೊಳ್ಳುವಂತಹ ಎಸ್.ಎಂ. ಕೃಷ್ಣ ಅವರು ಎಲ್ಲಾ ರಾಜಕಾರಣಿಗಳ ಜೊತೆ ಕೂಡ ಒಂದು ಆತ್ಮೀಯವಾದ ನಂಟನ್ನ ಇಟ್ಕೊಂಡಿರ್ತಾರೆ. ಇವರನ್ನ ಅಜಾತ ಶತ್ರು ಅಂತ ಕೂಡ ಕರಿಬಹುದು. ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಕೂಡ ಅತ್ಯಂತ ಆತ್ಮೀಯವಾಗಿ ಇವರನ್ನ ಕೊಂಡಾಡ್ತಾ ಇರ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ಜೊತೆ ಕೂಡ ಸಾಕಷ್ಟು ಬಾಂಧವ್ಯವನ್ನ ಹೊಂದಿದ್ರು. ಸದ್ಯ ಈಗ ಅವರನ್ನ ಕಳ್ಕೊಂಡಂತಹ ಎಲ್ಲಾ ನಾಯಕರು ಕೂಡ ಈಗ ಸದ್ಯ ಅವರ ಆತ್ಮಕ್ಕೆ ಶಾಂತಿಯನ್ನ ಸಿಗ್ಲಿ ಅನ್ನುವಂತ ಕಾರಣಕ್ಕೆ ಶ್ರದ್ಧಾಂಜಲಿಯನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ಅಲ್ಲದೆ ಇವತ್ತು ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು, ಅನೇಕ ಗಣ್ಯರು, ರಾಜಕಾರಣಿಗಳು ಹಾಗೆ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸದಾಶಿವನಗರದ ನಿವಾಸಕ್ಕೆ ಕೂಡ ಆಗಮಿಸ್ತಾರೆ. ಸದ್ಯ ಈಗ ಸದಾಶಿವನಗರದ ನಿವಾಸದಲ್ಲಿ ಒಂಥರ ನೀರವ ಮೌನ ಕೂಡ ಆವರಿಸಿರುವಂತಹ ದೃಶ್ಯಗಳು ಕೂಡ ನಮಗಿಲ್ಲಿ ಕಾಣಿಸ್ತಾ ಇದ್ದಾವೆ. ಶ್ರುತಿ, ಓಕೆ ಧ್ರುವ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾರಣ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳಾಗಬೇಕು. ನಿವಾಸದ ಬಳಿ ಕೂಡ ಅತಿ ಹೆಚ್ಚಿನ ಭದ್ರತೆ. ಕಾರಣ ಎಲ್ಲ ಪಕ್ಷದ ನಾಯಕರು, ಅವರ ಆಪ್ತರು ಎಲ್ಲರೂ ಕೂಡ ನಿವಾಸದ ಕಡೆಗೆ ಆಗಮಿಸುವ ಸಾಧ್ಯತೆ ಇದ್ದು, ಹಾಗಾಗಿ ಪೊಲೀಸರ ಭದ್ರತೆ ಕೂಡ ಅವರ ನಿವಾಸದ ಮುಂಭಾಗದಲ್ಲಿ ಹೆಚ್ಚು ಮಾಡಲಾಗ್ತಾ ಇದೆ. ಆ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀರಿ. ನಾಳೆ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಸೋಮನಹಳ್ಳಿ ಅಥವಾ ಬೆಂಗಳೂರಿನಲ್ಲಿ ಅಂತ್ಯಕ್ರಿಯೆ, ಅದನ್ನು ಅವರು ಕುಟುಂಬಸ್ಥರು ಅವ್ರು ನಿರ್ಧಾರ ಮಾಡ್ತಾರೆ. ಎಲ್ಲಿ ಅಂತ್ಯಕ್ರಿಯೆ ಅಂತ
ಅವರ ಕುಟುಂಬಸ್ಥರೇ ಅದನ್ನ ನಿರ್ಧಾರ ಮಾಡ್ತಾರೆ. ಸರ್ಕಾರದ ಜೊತೆ ಮಾತನಾಡಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಸೋಮನಹಳ್ಳಿಯಲ್ಲಿ ಇರುವ SMK ತಂದೆ ತಾಯಿಯವರ ಸಮಾಧಿ, ಸೊ ಅಲ್ಲೇ ಅವರ ಅಂತ್ಯಕ್ರಿಯೆ ನೆರವೇರಿಸಬೇಕಾ ಅಥವಾ ಬೆಂಗಳೂರ, ಇದನ್ನ ಪಕ್ಷದ ಜೊತೆಗೆ ನಾಯಕರ ಜೊತೆಗೆ ಚರ್ಚೆ ಮಾಡಿ, ಅಂದರೆ ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ ಕುಟುಂಬಸ್ಥರು ನಿರ್ಧಾರ ಮಾಡ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆದರೆ ನಾಳೆ SM ಕೃಷ್ಣ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ರಾಜ್ಯ ಕಂಡ ಧೀಮಂತ ನಾಯಕ, ಅದ್ಭುತ ಮುಖ್ಯಮಂತ್ರಿ ಆಗಿದ್ದವರು. ಹಾಗಾಗಿ ಅಪಾರ ಸಂಖ್ಯೆಯಲ್ಲಿ ಅವರಿಗೆ ಅಭಿಮಾನಿಗಳು, ಬೆಂಬಲಿಗರು, ಆಪ್ತರು, ಈ ಪಕ್ಷಾತೀತವಾಗಿ ಬಹುತೇಕ ನಾಯಕರು ಅವರಿಗೆ ಆಪ್ತರಿದ್ದಾರೆ. ಸೊ ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನ ಪಡೆದುಕೊಳ್ಬೇಕು, ಅದಕ್ಕೆಲ್ಲ ರೀತಿಯ ವ್ಯವಸ್ಥೆ ಆಗಬೇಕು. ಹಾಗಾಗಿ ನಾಳೆ ಅವರ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಸರ್ಕಾರದ ಜೊತೆ ಚರ್ಚೆ ಆದ ಬಳಿಕವೇ ಇದು ಸ್ಪಷ್ಟವಾಗುತ್ತೆ, ಬೆಂಗಳೂರ ಅಥವಾ ಅವರ ಹುಟ್ಟೂರು ಸೋಮನಹಳ್ಳಿನ ಅಂತ. ಕಾರಣ ಅವರ ತಂದೆ ತಾಯಿ ಸಮಾಧಿ ಕೂಡ ಅಲ್ಲೇ ಇರೋದ್ರಿಂದ ಅಲ್ಲೇ ಅಂತ್ಯಕ್ರಿಯೆ ನೆರವೇರಿಸಬೇಕಾ ಅನ್ನೋದು ಅವರ ಕುಟುಂಬಸ್ಥರ ನಿರ್ಧಾರ ಆಗಿರುತ್ತೆ. ನಮಗೆಲ್ಲ ಗೊತ್ತು, 1932 ಮೇ 1ಕ್ಕೆ ಮಂಡ್ಯ ಜಿಲ್ಲೆಯ ಸೋಮನಹಳ್ಳಿಯಲ್ಲಿ ಅವರ ಜನನ ಆಗುತ್ತೆ. ಸೋಮನಹಳ್ಳಿ ಅವರ ಹುಟ್ಟೂರು, ಅದಕ್ಕೆ ಹೇಳ್ತಾ ಇರೋದು. 1999ರಿಂದ 2004 ತನಕ ಕೂಡ ಕರ್ನಾಟಕ ರಾಜ್ಯದ CM ಆಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ಮಹಾರಾಷ್ಟ್ರದ 18ನೇ ರಾಜ್ಯಪಾಲರಾಗಿಯೂ ಕೂಡ SM ಕೃಷ್ಣ ಅವರು ಸೇವೆ ಸಲ್ಲಿಸಿದ್ದಾರೆ. 2004ರಿಂದ 2008 ತನಕ ಕೂಡ ಮಹಾರಾಷ್ಟ್ರ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. 2009 ಮೇ 23ರಿಂದ 2012 ಅಕ್ಟೋಬರ್ 28 ತನಕ ಕೂಡ ಅವರು ವಿದೇಶಾಂಗ ಸಚಿವರಾಗಿ ಸೇವೆ ಸಲ್ಲಿಸಿರುವಂಥ ಹಿರಿಮೆ ಕೂಡ ಅವರಿಗೆ ಸಲ್ಲುತ್ತೆ. 2017ರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ SM ಕೃಷ್ಣ ಅವರು ಸೇರ್ಪಡೆಯಾಗಿದ್ದರು. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ SM ಕೃಷ್ಣ ಅವರ ಪದವಿಯಾಗಿದೆ. ಬೆಂಗಳೂರಿನ ಸರ್ಕಾರಿ ಕಾನೂನು ಕಾಲೇಜಲ್ಲೂ ಕೂಡ ಅವರು ವ್ಯಾಸಂಗ ಮಾಡಿದ್ದಾರೆ. ಅಮೆರಿಕಾದ ಟೆಕ್ಸಸ್ ರಾಜ್ಯದಲ್ಲಿ SMK ಅವರು ವ್ಯಾಸಂಗ ಮಾಡಿದ್ದಾರೆ. ಸದರ್ನ್ ಮೆಥಡಿಸ್ಟ್ ವಿವಿಯಲ್ಲಿ SM ಕೃಷ್ಣ ಅವರ ವಿದ್ಯಾಭ್ಯಾಸ ಆಗಿದೆ. ಬಳಿಕ ಬೆಂಗಳೂರಿನ ಕಾಲೇಜಿನಲ್ಲಿ ಅವರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. ರೇಣುಕಾಚಾರ್ಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ನಂತರದಲ್ಲಿ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಅದು ಕೂಡ ಮೊಟ್ಟ ಮೊದಲು ಅವರು 1962ರಲ್ಲೇ ವಿಧಾನಸಭೆಗೆ ಆಯ್ಕೆ ಆಗಿದ್ದು, ಅಲ್ಲಿಂದ ಅವರ ರಾಜಕೀಯ ಜೀವನ ಆರಂಭ ಆಗಿದ್ದು. ಆ ನಂತರದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಾಗ ಆಗಿದ್ದಂತಹ ಸ್ಟ್ರಗಲ್ಸ್ ಈಗ ಕೊನೆಯ ಹಂತದಲ್ಲಿ, ಅಂದರೆ ಕೊನೆಯ ಕ್ಷಣಗಳನ್ನು ಆರಾಮಾಗಿ ಕಳಿಬೇಕಾದಂಥ SM ಕೃಷ್ಣ ಅವರು ಒಂದಷ್ಟು ರಾಜಕೀಯ ವೈಪರೀತ್ಯದಲ್ಲಿ ಸಿಲುಕಾಕಿಕೊಂಡು ನಲಗೋ ಪರಿಸ್ಥಿತಿ ಬಂದ್ಬಿಡ್ತು. ಯಾವುದು ಬೇಡ, ರಾಜಕೀಯದಿಂದ ದೂರ ಸರಿಯುವಂಥ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ರು ಅವರು. ಆಲ್ರೆಡಿ ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾ ಇರಲಿಲ್ಲ. ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಅವ್ರನ್ನ ನೋಡಿದ್ದು ನಾವು, ನಿಮಗೆಲ್ಲ ನೆನಪಿರಬಹುದು, ಅವರ ಅಳಿಯ, ಅದು ಕೂಡ ಕಾಫಿ ಡೇ ಓನರ್ ಸಿದ್ಧಾರ್ಥ್ ಅವರ ಆತ್ಮಹತ್ಯೆ ಆದಾಗ SM ಕೃಷ್ಣ ಅವರು ಆರಾಮಾಗಿರ್ಬೇಕಾದಂಥ ವಯಸ್ಸಲ್ಲಿ ಇಂಥ ನೋವುಗಳನ್ನು ಅನುಭವಿಸ್ಬೇಕಾಗಿ ಬಂತಲ್ಲ ಅಂತದ್ದು ಎಷ್ಟು ಜನ ದುಃಖ ವ್ಯಕ್ತಪಡಿಸಿದ್ರು, ಕಣ್ಣೀರು ಹಾಕಿದ್ರು ಗೊತ್ತಿಲ್ಲ. ಬಟ್ನಲ್ಲಿ ಮನದಾಳದ ಮಾತುಗಳನ್ನು ಕೇಳಬೇಕು. ಅವರು ಅಳಿಯ ಸಿದ್ಧಾರ್ಥ್ ಬಗ್ಗೆ ಕೂಡ ಅವರು ಮನಬಿಚ್ಚಿ ಮಾತನಾಡಿದ್ದಾರೆ. ಸಿದ್ಧಾರ್ಥ್ ಅವರು ಹೇಳಿರೋದು, ನನ್ನ ಸಾವಿಗೆ ನಾನೇ ಕಾರಣ ಅಂತ ಆದರೂ ಕೂಡ ಅತ್ಯಂತ ದೊಡ್ಡ ಸಂಸ್ಥೆ ಕಟ್ಟಿದ್ದು ಕಾಫಿ ಡೇ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಕಾಫಿ ಡೇ. ಎಲ್ಲರೂ ಹೇಗೆ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು ಅಂದರೆ SM ಕೃಷ್ಣ ಅವರ ಅಳಿಯ ಯಾಕಿಂತ ನಿರ್ಧಾರಕ್ಕೆ ಬಂದರು ಅಂತ. ಆ ಸಮಯದಲ್ಲೂ ಕೂಡ ಅಂಥ ನೋವನ್ನು ಸಹಿಸಿಕೊಂಡು SM ಕೃಷ್ಣ ಅವರು ಜೀವನ ದೂಡಬೇಕಾದಂಥ ಅನಿವಾರ್ಯತೆ ಬಂದ್ಬಿಟ್ಟಿತ್ತು. ಪಕ್ಷ ಬಿಟ್ಬಿಡಿ, ನೀವು ವೈಯಕ್ತಿಕವಾಗಿ ಕೂಡ ಇಂಥ ನೋವುಗಳನ್ನು ಕೂಡ ಅನುಭವಿಸ್ಬೇಕಾಯಿತು. ಆನಂತರ ನಿಮಗೆಲ್ಲ ಗೊತ್ತು, SM ಕೃಷ್ಣ ಅವರ ಅಳಿಯ ಈ ಸಿದ್ಧಾರ್ಥ್ ಜೊತೆಗೆ ಅವರ ಮಗ, ಅವರಿಗೆ DK ಶಿವಕುಮಾರ್ ಅವರ ಸುಪುತ್ರಿಯನ್ನು ಕೊಟ್ಟು ಮದುವೆ ಮಾಡಿಸಿದ್ದು. ಆನಂತರ ಆ ಸಂಭ್ರಮದ ಕ್ಷಣಗಳು ರಾಜಕೀಯ ವಲಯದಲ್ಲಿ ಇರಬಹುದು, ವೈಯಕ್ತಿಕವಾಗಿ ಇರಬಹುದು ಕೂಡ ಒಂದು ದೊಡ್ಡ ಮಟ್ಟದ ಸಂಭ್ರಮವನ್ನು ಅವರ ನಿವಾಸದಲ್ಲಿ ಹುಟ್ಟುಹಾಕಿತ್ತು. ಅದಂತೂ ಬಹಳ ಸ್ಪಷ್ಟ. ದೃಶ್ಯ ನೋಡ್ತಾ ಇದ್ದೀರಿ, SM ಕೃಷ್ಣ ಅವರ ನಿವಾಸದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇರೋದು. ಅನೇಕ ಗಣ್ಯರು ಆಗಮಿಸುವ ಹೊತ್ತಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಕೆಲ ಹೊತ್ತು ಅವರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಕಾರಣ ಗಣ್ಯರ ಆಗಮನ ಆಗುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಪಕ್ಷಾತೀತವಾಗಿ ಗಣ್ಯರ ಆಗಮನ ಆಗೋದ್ರಿಂದ ಅವರ ನಿವಾಸದಲ್ಲೇ ಕೆಲ ಹೊತ್ತು ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗುತ್ತೆ. ಆ ನಂತರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ನಾಳೆ ಅವರ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಈಗ ತಾನೇ ಸಂಗ್ರಾಮ್ ಸಿಂಗ್ ಅವರು ಮಾತಾಡ್ತಾ ಇದ್ರು, ನಿವೃತ್ತ ಪೊಲೀಸ್ ಅಧಿಕಾರಿಯವರು.
ಅಂದರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ರಾಜ್ಕುಮಾರ್ ಅವರ ಕಿಡ್ನ್ಯಾಪ್ ಆದಾಗ ಯಾವ ರೀತಿ ಸನ್ನಿವೇಶ ಇತ್ತು ಅದನ್ನು ಹ್ಯಾಂಡಲ್ ಮಾಡಿರುವಂತಹ ಪರಿ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ರು ಪೊಲೀಸರಿಗೆ. ಏನು ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಣ್ಣ ಅವರನ್ನು ಸೇಫ್ ಆಗಿ ಕರ್ಕೊಂಡು ಬರಬೇಕು ಅಂತ. ಸೊ ಆ ದಿನದ ಕಾರ್ಯಾಚರಣೆ ಇರಬಹುದು, ಎಸ್ ಎಂ ಕೃಷ್ಣ ಅವರು ತೆಗೆದುಕೊಂಡಂಥ ನಿರ್ಧಾರ ಇರಬಹುದು, ಪೊಲೀಸ್ ಇಲಾಖೆಗೆ ಕೊಟ್ಟಿರುವಂಥ ಸಂದೇಶ ಇರಬಹುದು, ಇದೆಲ್ಲವೂ ಕೂಡ ಮೋಸ್ಟ್ಲಿ ಮಾದರಿ ಅಂತ ಅನಿಸುತ್ತೆ. ಆ ಹ್ಯಾಂಡಲ್ ಮಾಡಿರುವಂಥ ಪರಿ ಇದೆಯಲ್ಲ, ಅದು ಎಲ್ಲವೂ ಕೂಡ ಮಾದರಿ. ಈ ಬಗ್ಗೆ ಮಾತನಾಡೋದಕ್ಕೆ